ಮಹಾಮಂಡಳಿ ಕಾಮನಕಟ್ಟೆ ಗೆಳೆಯರ ಬಳಗದಿಂದ ಸ್ವಚ್ಛತಾ ಕಿ ಸೇವಾ ಕಾರ್ಯಕ್ರಮ. ಕೊಪ್ಪಳದ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಜಿಲ್ಲೆಯ ಕಿನ್ನಾಳ ಗ್ರಾಮವನ್ನು ದತ್ತು ಸ್ವೀಕರಿಸಿದ ಜಿಲ್ಲಾ ಪ್ರಧಾನ ನ್ಯಾಯಾಧೀಶರಾದ ಸಿ. ಚಂದ್ರಶೇಖರರವರು ದತ್ತು ಸ್ವೀಕಾರ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳಲ್ಲಿ ತಿಳಿಸಿದಂತೆ 2024ರ ಸ್ವಭಾವ ಸ್ವಚ್ಛತಾ ಸಂಸ್ಕಾರದಲ್ಲಿ ಕಿನ್ನಾಳ ಗ್ರಾಮದ ಪ್ರತಿಯೊಬ್ಬ ಪ್ರಜೆಯು ವಾರಕ್ಕೆ 2 ಗಂಟೆಗಳ ಕಾಲ ಶ್ರಮದಾನ ಮಾಡಬೇಕು ಎಂಬ ಘೋಷಣೆಯಡಿ ಕಿನ್ನಾಳ ಗ್ರಾಮದ ಹಿಂದೂ ಮಹಾಮಂಡಳಿ ಕಾಮನಕಟ್ಟೆ ಗೆಳೆಯರ ಬಳಗದಿಂದ ದತ್ತು ಸ್ವೀಕಾರದ 1ನೇ ರವಿವಾರದಂದು ಗ್ರಾಮ ದೇವತೆಯ ದೇವಸ್ಥಾನದ ಆವರಣದ ಸುತ್ತಮುತ್ತ ಪ್ರದೇಶವನ್ನು ಸ್ವಚ್ಛಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ವೀರೇಶ್ ಪಿ. ವಾಲ್ಮೀಕಿ, ವೀರೇಶ್ ದೇವಿ, ವೀರೇಶ್ ನಾಯಕ್, ನಿಖಿಲ್ ಕುದ್ರಿಮೂರ್ತಿ, ರಾಜಶೇಖರ್ ರೆಡ್ಡಿ, ನಾಗರಾಜ್ ಗುಡ್ಲಾನೂರ್, ಸಚಿವ್ ಮೇನೇದಾಳ್, ಈರಣ್ಣ ನಾಯಕ್, ನಾಗರಾಜ್ ಹರ್ತಿ, ಹನುಮೇಶ್ ವಾಲ್ಮೀಕಿ, ಮೋಹನ್ ಕೊಳ್ಳಿ, ಮರಿಸ್ವಾಮಿ ಮಡ್ಡಿ, ಗಂಗಾಧರ್ ಸಜ್ಜನ್, ಶಿವಪ್ಪ ಇಂದರ್ಗಿ ಹಾಗೂ ಅನೇಕರು ಉಪಸ್ಥಿತರಿದ್ದರು.